ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಬೆಳಗ್ಗೆನೇ ಮಂಜು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚಳಿ ಮಂಜು ಎಲ್ಲನೂ ನಿಮಗೂ ಐಡಿಯಾ ಇದೆಯಾ? ಅಂದರೆ ಇದು ಬಂದ್ಬಿಟ್ಟು ಸ್ವಲ್ಪ ದಿನ ಆಯಿತು ವಿಡಿಯೋ ಮಾಡಿ. ಅವತ್ತು ಎಲ್ಲನೂ ಇದೇ ಥರ ಇದ್ದಿದ್ದು. ಇನ್ನೇನು ಈಗಲೂ ಅಷ್ಟೇ ಕಡಿಮೆ ಆಗಿಲ್ಲ ಬಿಡಿ. ಇವಾಗ ಮಾಘ ಮಾಸ ಆಗಿರೋದ್ರಿಂದ ಇನ್ನೂ ಚಳಿ ಜಾಸ್ತಿ ಇರುತ್ತೆ. ಮಾಘ ಮಾಸದ ಪೂಜೆ ಎಲ್ಲ ಯಾರೆಲ್ಲ ಮಾಡ್ತಾಯಿದ್ದೀರಾ, ಏನು ಹೇಗೆ? ಅವಾಗ ನಾವೆಲ್ಲನೂ ಮಾಡ್ತಾಯಿದ್ವಿ. ಕೆರೆಯಲ್ಲೆಲ್ಲನೂ ಮುಳುಗಿ ಪೂಜೆ ಮಾಡ್ತಾಯಿದ್ವಿ. ನೋಡಿ ಇವನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಒಂದು ಕ್ಲಿಪ್ಪನ್ನು ತಗೊಂಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಬಂದ್ಬಿಟ್ಟು ಇನ್ನೇನು 1:30 ಆ ಥರ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಇದು ನೈಟಲ್ಲಿ ಸ್ಟಿಚ್ ಮಾಡಿದಂಥದ್ದು. ಇದು ಸ್ಲೀವ್ಸು ಬಂದ್ಬಿಟ್ಟು ಈ ಥರ ಇಟ್ಟಿದ್ದೀನಿ, ಅಂಬ್ರೆಲಾ ಸ್ಲೀವ್ಸು. ಅವರು ಹೇಳಿದರು ಈ ಥರ ಬೇಕು ಅಂತ. ಬ್ಯಾಕು ಬಂದ್ಬಿಟ್ಟು ಈ ಥರ ಇಟ್ಟಿದ್ದೀನಿ, ಪ್ರಿಂಟಲ್ಲಿ ಈ ಥರ ಕೊಟ್ಟಿದ್ದೀನಿ. ಮತ್ತು ಇದು ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಇಟ್ಟಿದ್ದೀನಿ. ಇದಾಗಿರುತ್ತೆ. ಇನ್ನು ಸ್ಯಾರಿ ಫಾಲ್ಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇನ್ನು ಬೇರೆದನ್ನು ಸ್ಟಿಚ್ ಮಾಡಿ ಎಲ್ಲ ಒಬ್ರಿಗೂ ಉಕ್ಸ್ ಹಾಕಿ ಎಲ್ಲ ಇಟ್ಟಿದ್ದೀನಿ. ನೋಡಿ, ಇದರಲ್ಲೇನು ಇತ್ತು, ಪ್ಲೈನ್ ಬ್ಲೌಸು ಎಲ್ಲನೂ ಸ್ಟಿಚ್ ಮಾಡಿದೆ. ಇನ್ನು ಈಗಾಗಲೇ ಕರೆಂಟ್ ಹೋಗಿದೆ. ಇನ್ನು ಯಾವಾಗಾದರೂ ಕಟ್ ಮಾಡಿ ಎಲ್ಲನೂ ಸ್ಟಿಚ್ ಮಾಡಬೇಕು. ಇನ್ನು ಬೆಳಗ್ಗೆ ಬಂದ್ಬಿಟ್ಟು ಸೊಪ್ಪು ಮತ್ತು ಅವರೆಕಾಳು ಹಾಕಿ ಬಸ್ಸಾಂಬಾರು ಮಾಡಿದ್ದೆ. ಮತ್ತು ನನ್ನ ಮಕ್ಕಳಿಗಿಬ್ರಿಗೂ ಅಷ್ಟೇ ಪಲಾವ್ ಮಾಡಿ ಕೊಟ್ಟೆ. ಆ ಥರ ಆಗ್ತಾ ಇದೆ ನಮ್ಮ ಕೆಲಸ. ಮತ್ತು ಅದೆಲ್ಲ ಆಗಿದಾದ್ಮೇಲೆ ಇನ್ನು ಇಲ್ಲಿ ಬಂದು ಕೆಲವೊಬ್ಬರು ಐಬ್ರೋಗೆ ಬಂದರು. ಇನ್ನು ಬೆಳಗ್ಗೆನೆ, ನಾಳೆ ಅಲ್ವಾ ಜನವರಿ 1 ಇನ್ನೇನು 2005 ಹೊರಟೋಗಿ 2006ಗೆ ನಾಳೆ ಬರುತ್ತೆ. ಇವತ್ತೇ ಕೊನೆಯ ದಿನ, ಈ ವರ್ಷನೇ ಕೊನೆಯ ವರ್ಷ. ನಾಳೆ 1 ಸ್ಟಾರ್ಟ್ ಈ ಥರ ಆಗ್ತಾಯಿದೆ. ಇವತ್ತು 31. ಇನ್ನು ಎಲ್ಲ ಜನವರಿಗೆ ಅಲ್ಲಿಗೂ ಇಲ್ಲಿಗೂ ಹೋಗೋಕ್ಕೆ ಅಂತ ಹೇಳಿ ಇರ್ತಾರಲ್ವ, ಇನ್ನು ಅವರೆಲ್ಲನೂ ಬರ್ತಾ ಇರ್ತಾರೆ. ಐಬ್ರೋಗೆ ಬಟ್ಟೆ ಸ್ಟಿಚ್ಚಿಂಗು, ಡ್ರೆಸ್ ಸ್ಟಿಚ್ಚಿಂಗು ಅಂತ ಹೇಳ್ಬಿಟ್ಟು. ನಂದೂ ಇದ್ದಾವೆ ಕೆಲವೊಂದು ಬಟ್ಟೆಗಳೆಲ್ಲನೂ ಸ್ಟಿಚ್ ಮಾಡೋದು. ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಕರೆಂಟ್ ಹೋಗಿ ಅಲ್ಲಿ ಕಟ್ ಮಾಡೋದು ಏನಾದರೂ ಆದರೂ ಮಾಡೋಣ ಬನ್ನಿ. ಇನ್ನು ಈ ಬ್ಲೌಸು ಬಂದ್ಬಿಟ್ಟು ತುಂಬ ದಿನವೇ ಆಯಿತು ಈ ಬ್ಲೌಸ್ನ ರೆಡಿ ಮಾಡಿ. ನಾನು ಅವತ್ತು ಅರ್ಜೆಂಟಾಗಿ ಕೊಟ್ಟು ಕಳಿಸ್ಬಿಟ್ಟೆ. ಮತ್ತು ಇವಾಗ ಮೆಜರ್ಮೆಂಟ್ ಬ್ಲೌಸ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಅದಕ್ಕೆ ಅವತ್ತು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯಿತು ಅಂತ ಇವಾಗ ಇಟ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಈ ಬ್ಲೌಸ್ಗೆ ಅವರು ಮೆಜರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಆ ಬ್ಲೌಸ್ನ ಕೊಟ್ಟಿರೋಂಥದ್ದು. ಹೊಸಲಿ ಏಕಾದಶಿ ದೀಪಾವಳಿ ಹಬ್ಬ ಆಯ್ತಲ್ವ, ಆವಾಗ ಹೊಲ್ದು ಕೊಟ್ಟಿದ್ದಂಥದ್ದು. ಆವಾಗಲೇ ತೋರಿಸಿದ್ದು ಬ್ಲೂ ಕಲರ್ದು. ಇದು ಬಂದ್ಬಿಟ್ಟು ಜನವರಿ 1ಗೆ ಅಂತೇಳಿ ಸ್ಟಿಚ್ ಮಾಡ್ಕೊತಾ ಇದ್ದಿದ್ದು. ಇದನ್ನು ಈ ಥರ ಸಿಂಪಲ್ಲಾಗಿ ಒಂದು ಹೊಸ ಲುಕ್ಕಲ್ಲಿ ಅಂತೇಳ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದ್ಬಿಟ್ಟು ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಇಷ್ಟ ಆಯಿತು. ಹೊಸದಾಗಿ ಟ್ರೈ ಮಾಡಿದ್ದು. ಫ್ರಂಟಲ್ಲಿ ಎಲ್ಲನೂ ಲೇಸು ಎಲ್ಲನೂ ಲೇಸು ಬಾರ್ಡ್ರು ಈ ಥರ ಹಾಕ್ತೀವಲ್ಲ ಆ ಥರ. ಇನ್ನೇನು ಬ್ಯಾಕೂ ಹಾಕಬೇಕು ಅಂತೇಳಿ ಅಂದ್ಕೊಂಡೆ, ಆದರೆ ಅಷ್ಟು ಸಾಲ್ತಾ ಇರಲಿಲ್ಲ. ಮತ್ತು ಹ್ಯಾಂಡ್ಸ್ಗೂ ಎಲ್ಲನೂ ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದೆ. ಚೆನ್ನಾಗಿ ಬಂದಿತ್ತು ಡಿಸೈನ್ ಅನ್ನೋದು. ಇವಾಗ ಹೊಸ ಲುಕ್ ಅಲ್ವ, ಇದೇ ಥರ ಇರುತ್ತಲ್ವ. ಯಾರಿಗೆಲ್ಲ ಇಷ್ಟ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇನ್ನೂ ಮೇಲ್ಗಡೆ ಏನೋ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಇನ್ನೂ ನ್ಯೂ ಲುಕ್, ಟ್ರೆಂಡಿ ಲುಕ್ ಆಗ್ತಾಯಿತ್ತು. ಸರಿ ಅಂತೇಳ್ಬಿಟ್ಟು ಅದು ಈ ಥರ ಬಂದಿತ್ತು. ನನಗೂ ಇಷ್ಟ ಆಯಿತು. ನಾನು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡೆ, ಆದರೆ ನಾನು ಸ್ಟಿಚ್ ಮಾಡ್ಕೊಳ್ಳೋದೇ ಇಲ್ಲ ಬ್ಲೌಸ್ಗಳನ್ನ. ನಮ್ಮದು ಇವು ಹೊಲಿಯೋದೇ ಸರಿ ಹೋಗುತ್ತೆ. ನಾನು ಯಾವಾಗ ಹೊಲಿತೀನೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಜನವರಿ 1. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಕ್ಯಾಲೆಂಡರ್ ಪ್ರಕಾರ. ನಮಗಾದರೆ ಯುಗಾದಿ ಹಬ್ಬಕ್ಕಲ್ವಾ. ಇನ್ನು ಇವತ್ತು ನೋಡಿ, ಇನ್ನೇನು ಎಷ್ಟು ಟೈಮ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀರಾ. ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಕಣ್ಣು ನನ್ನ ಮುಖ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ. ಹಾಗೆ ಎಷ್ಟು ಟೈಮು ಅಂತಲೂ ಗೆಸ್ ಮಾಡಿರ್ತೀರ. ಇವಾಗ ಬಂದ್ಬಿಟ್ಟು 3:30 ಆ ಥರ ಆಗಿದೆ ಟೈಮು. ಕಣ್ಣು ಎಳಿತೈತೆ. ಇನ್ನು ಬೆಳಗ್ಗೆ ಅಂದರೆ ತುಂಬಾ ಕೆಲಸಗಳಿದ್ದಾವೆ. ಮತ್ತೆ ಬೆಳಗ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ ಮಿಷನ್ ಮೇಲೆ ಅಂತ ಹೇಳಿಬಿಟ್ಟು
ಇವಾಗ ಇಷ್ಟೊತ್ತವರೆಗೂ ಸ್ಟಿಚ್ ಮಾಡ್ತಾಯಿದ್ದೀನಿ. 3 ಬ್ಲೌಸ್ನ ಸ್ಟಿಚ್ ಮಾಡಿದೆ. 3 ಬ್ಲೌಸ್ ಸ್ಟಿಚ್ ಮಾಡಿ 3 ಇದಕ್ಕೆ ಫಾಲ್ಸ್ನ ಹಾಕಿದ್ದೀನಿ. ನೋಡಿ, ಒಂದು ಬಂದ್ಬಿಟ್ಟು ಈ ಥರ ಪ್ಲೈನ್ ಬ್ಲೌಸೇ ಲೇಸ್ ಕೊಟ್ಟಿದ್ದೀನಿ. ಹಾಫ್ ಸ್ಲೀವ್ಸು ಸಿಂಪಲ್ ಆಗಿ ರೌಂಡ್ ನೆಕ್ ಕೊಟ್ಟು ಲೇಸ್ ಕೊಟ್ಟಿದ್ದೀನಿ. ಅದೊಂದಾಯಿತು. ಅದು ಮತ್ತು ಇದು ಒಬ್ಬರದು, ಅಂದರೆ ಅದು ತಾಯಿ ಮಗಳದ್ದು ಇಬ್ಬರದು ಅಂತ ಹೇಳ್ಬಿಟ್ಟು ನೋಡಿ, ಬೆಳಗ್ಗೆ ಒಂದು ತೋರಿಸ್ದೆ ಅಲ್ವಾ, ಅದೇ ಥರದ್ದೇ ಬ್ಯಾಕ್ ಹುಕ್ಸು. ನೋಡಿ, ಇದಕ್ಕೂ ಅಷ್ಟೇ ಈ ಥರ ಕೊಟ್ಟಿದ್ದೀನಿ. ಸ್ಲೀವ್ಸು ಅಷ್ಟೇ ಅಂಬ್ರೆಲಾ ಕಟ್ ಸ್ಲೀವ್ಸು ಕೇಳಿದರು. ಬೆಳಗ್ಗೆ ಇದಕ್ಕೆ ಈ ಥರ ಒಳಗಡೆಗೆ ಏನೂ ಹಾಕಿರಲಿಲ್ಲ, ಇವಾಗ ಇದಕ್ಕೆ ಹಾಕಿದ್ದೀನಿ. ನನಗೆ ಇದು ಈ ಸುತ್ತಲೂ ಸ್ಟಿಚ್ ಮಾಡೋಷ್ಟರೊಳಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು, ಅಷ್ಟೊಂದು ಟೈಮ್ ಆಗಿದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವಾಗೋ ಆಗೋಗ್ತಾಯಿತ್ತು. ನೋಡಿ, ಪ್ರಿಂಟ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ. ಪ್ರಿಂಟು, ಬ್ಯಾಕ್ ಹುಕ್ಸು. ಇನ್ನು ಹುಕ್ಸು ಎಲ್ಲನೂ ಬೆಳಗ್ಗೆನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಹೊರಟೋಗ್ತಾ ಇದ್ದೀನಿ ಫ್ರೆಂಡ್ಸು. ಅಲ್ಲಿನೂ ಹೋಗಿ ಒಂದೊಂದ್ಸಲ ಅನಿಸುತ್ತೆ ಕಸ ಗುಡಿಸಿ ರಂಗೋಲಿ ಬಿಡಿಸೋದಾ ಅಂತ. ಮತ್ತು ಹಾಗೆ ಅವರೆಕಾಳು ನೆನೆಸಿ ಇಟ್ಟಿದ್ದೀನಿ, ಅದನ್ನು ಇಸ್ಕೋದಾ ಅಂತ ಹೇಳ್ಬಿಟ್ಟು ಆ ಥರ ಅನ್ನಿಸ್ತೈತೆ. ಇವಾಗ ಬಂದ್ಬಿಟ್ಟು 3:30 ಆ ಥರ ಆಗಿದೆ. ಇನ್ನೇನು 4 o'clock ಆ ಥರ ಆಗ್ಬಿಡುತ್ತೆ. ಏನು ಮಾಡೋದು, ಇಲ್ಲ 5 ಇವಾಗ ಮಲ್ಕೊಂಬಿಟ್ಟು 5 o'clock ಆ ಥರ ಎದ್ದು ಕೆಲಸ ಮಾಡೋಣ ಅಂತ ಒಂದ್ಸಲಿ ನೋಡಿ ಕಣ್ಣು ಎಳಿತಾ ಇದೆ. 1 hour ಆದರೂ ಮಲ್ಕೊಂಡ್ರೆ ಅದೊಂಥರ ರಿಲೀಫ್ ಸಿಗತ್ತಲ್ವ, ಅದಕ್ಕೆ. ಸರಿ, ನನ್ನ ಬ್ಲೌಸು ಯಾವ ಥರ ಇದೆ? ಚೆನ್ನಾಗಿದೆ. ನಂದು ಯಾವಾಗಲೂ ಇದೆ ರಾಮಾಯಣ ಅಂತ ಇಲ್ಲ ಅನ್ಕೊಂತೀರೇನೋ, ಯಾವಾಗಲೂ ಇಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ, ಈ ಥರ ಸ್ಯಾರಿ ಈ ಥರ ಬಂದಿದೆ. ಇದನ್ನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಇದು ಈ ಥರ ಸ್ಟೆಪ್ಸ್ ಕೊಟ್ಟಿದ್ದೀನಿ. ಈ ನೆಕ್ಕಲ್ಲಿ ಫ್ರಂಟ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ ಒಂದೇ ಕಡೆ. ಇದು ಈ ಥರ 3 ಸ್ಟೆಪ್ಪು ಅದನ್ನು ಈ ಥರ ಕೊಟ್ಟಿದ್ದೀನಿ. ಈ ಥರ ಇದು ಆಯಿತು. ಇನ್ನು 3 ಬ್ಲೌಸ್ ಅದು 3 ಸ್ಯಾರಿ ಫಾಲ್ಸೂ ಆಯಿತು. ಇನ್ನು ಹೋಗಿ ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಇವಾಗ ಮಲ್ಕೊಳ್ಳೋವಾಗೆ ವಿಡಿಯೋನೂ ಸೆಟ್ ಮಾಡ್ತಾಯಿದ್ದೆ. ಇನ್ನು ಇಷ್ಟೊತ್ತಾಗಿಬಿಟ್ಟಿದೆ. ವಿಡಿಯೋ ಸೆಟ್ ಮಾಡೋಷ್ಟರೊಳಗೆ ಅರ್ಧ ಗಂಟೆ ಆಗಿಬಿಡುತ್ತೆ. ಇನ್ನು 5 o'clock ಆಗಿಬಿಡುತ್ತೆ. ಇನ್ನೇನಕ್ಕೆ ಅಂತ 4 o'clock ಅಂತ. ಆಲ್ರೆಡಿ 4 ಆಗ್ತಾಯಿದೆ. ಬನ್ನಿ ಹೋಗಿ ಮಲ್ಕೊತೀನಿ. ಗುಡ್ ನೈಟ್ ಹೇಳ್ಬೇಕಾ ಗುಡ್ ಮಾರ್ನಿಂಗ್ ಹೇಳ್ಬೇಕಾ ಗೊತ್ತಿಲ್ಲ. ಇನ್ನು ಬೆಳಗ್ಗೆ ಅಂದರೆ ದೋಸೆಗೆ ಹಾಕಿದ್ದೆ, ದೋಸೆಗೆ ನೆನೆಸಿ. ಇನ್ನು ಇದಕ್ಕೆ ಮತ್ತು ಜನವರಿಗೆ ಮತ್ತು ಸಂಕ್ರಾಂತಿಗೆ ಈ ಕಡೆ ಎಲ್ಲನೂ ತುಂಬ ಇದಕ್ಕಿದ ಬೇಳೆ ಸಾಂಬಾರು ಮತ್ತು ದೋಸೆಗೆ ಹಾಕಿರ್ತಾರೆ. ಇನ್ನು ಹೇಗಿದ್ರು ಮಕ್ಳಿಗೆ ಬಾಕ್ಸ್ಗೂ ಆಗುತ್ತೆ. ಅಂದರೆ ಒಬ್ಬನಿಗೆ ಇವತ್ತು ಎಕ್ಸಾಮ್ ಇತ್ತು, ಒಬ್ಬ ಬಂದಿದ್ದಾನೆ. ಇನ್ನು ನಾಳೆ ಒಬ್ಬನಿಗೆ ಏನೋ ಇರೋದು. ಇನ್ನು ಒಂದ್ಸಲ ಮಲ್ಕೊಂಬಿಡೋದ ಅಂತ ಅನಿಸ್ಬಿಡುತ್ತೆ, ಬೆಳಗ್ಗೆ ಲೇಟಾಗಿ ಎದ್ದೇಳೋದ ಅಂತ ಹೇಳ್ಬಿಟ್ಟು. ಇನ್ನು ಯಾರಿದ್ರೂ ಇನ್ನು ಹೋಗಿ ಸುಮ್ಮನೆ ಊಟ ತಿಂದಿರ ಬೆಳಗ್ಗೆನೂ ಸಾಯಂಕಾಲವರೆಗೂ ಮತ್ತೆ ಮನೆಯಲ್ಲೇ ಬಂದು ತಿನ್ನೋ ಥರ ಆಗುತ್ತೆ. ಅದಕ್ಕೆ ಕಷ್ಟಪಡೋದು. ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡೋಣ. ಎದ್ದೇಳಬೇಕು, ಬೆಳಗ್ಗೆನೆ ರಂಗೋಲಿ ಬಿಡಿಸ್ಬೇಕು ಫ್ರೆಂಡ್ಸ್. ಇತ್ತಿಗೆ ಬೇಳೆ ಇಸ್ಬೇಕು. ಕಾಯಿ ಏನೋ ನನ್ನ ಮಗ ಅಲ್ಲಿ ಪಕ್ಕದ ಮನೆಯವರು ಅಲ್ಲಿ ಎತ್ಕೊಂಡು ಹೋಗಿ ಅವರು ಎಲ್ಲನೂ ಸುಲ್ಕೊಂಡು ಬಂದರು. ಅದು ಆವಾಗಲೇ ಇಸ್ಕೋಕ್ಕೆ ಟ್ರೈ ಮಾಡಿದ್ದಾರೆ ಪಾಪ ಅವರು. ಅದು ಆಗಿಲ್ಲ, ನೆನೆಸಿದ ತಕ್ಷಣ ಆಗೋದಿಲ್ವಲ್ಲ, ಅದಕ್ಕೆ ಮೊನ್ನೆ ಇದು ಮಾಡಿರೋದೇ ಒಂಥರ ಇದೆ. ಇನ್ನು ಹೋಗ್ಬೇಕು. ನಮ್ಮಮ್ಮ ಅಪ್ಪ ಬರ್ತೀವಿ ಅಂದರೆ ಇನ್ನೂ ಬರಲೇ ಇಲ್ಲ. ಅವ್ರು ಯಾವಾಗ ಬರ್ತಾರೋ. ಅವ್ರು ಬಂದರೆ ಏನಕ್ಕಾದ್ರೂ ಹೆಲ್ಪ್ಗೂ ಆಗುತ್ತೆ ಆ ಥರ. ಬನ್ನಿ ಫ್ರೆಂಡ್ಸ್, ಹೋಗಿ ಮಲ್ಕೊಂಡ್ಬಿಡ್ತೀನಿ ನಾನು.
ಇಲ್ಲಿ ಬಂದ್ಬಿಟ್ಟು ನಗ್ತಾ ಇದ್ದೀನ ಅಳ್ತಾ ಇದ್ದೀನ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಲ್ಲ, ಇಲ್ಲಿ ಬಂದ್ಬಿಟ್ಟು ನಗ್ತಾ ಇದ್ದೀನಿ. ಅದು ಕಣ್ಣಲ್ಲಿ ನೀರು ಬರೋ ಥರ ನಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಬಟ್ಟೆ ಸ್ಟಿಚ್ ಮಾಡಿ ಅದು ಇದು ಹಾಗೆ ಇದ್ದೆ ಅವಾಗ. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗ ನಾಯಿ ಮರಿಗಳನ್ನ ಓಡಿಸಿದ್ದು ನೋಡಿ, ಆ ಆ್ಯಂಗಲಲ್ಲಿ ನೋಡಿ ನನಗೆ ನಗು ಬಂತು. ನಗು ತಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ಮಗನೂ ಅದನ್ನು ಹಾಗೆ ವಿಡಿಯೋ ಮಾಡಿದ್ದಾನೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬಿಡಿಸಿದ್ದೆ. ಇನ್ನು ಬಿಡಿಸಿ ಹಾಗೆ ನಮ್ಮ ಭಾವ ಅಂದರೆ ನಮ್ಮ ಯಜಮಾನ್ರವ್ರ ಅಣ್ಣನ ಮಗಳು ಫೋನ್ ಮಾಡಿದರು. ಅಂದರೆ ಹೀಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಊರಿಗೆ ಬರ್ತಾಯಿದ್ದೀವಿ ಅಂತ, ಅಂದರೆ ಲೊಕೇಶನ್ ಕಳಿಸಿ ಅಂತ ಹೇಳಿ ಅವರು ಫೋನ್ ಮಾಡಿದ್ದಿದ್ದು. ಸರಿ ಹೇಗೂ ಬರ್ತಾ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ನಾನು ಇನ್ನು ಈ ಥರ ಎಲ್ಲನೂ ರೆಡಿ ಮಾಡಿದೆ. ಇನ್ನು ಯಾವಾಗೋ ಅಪರೂಪಕ್ಕೆ ಬರೋದಲ್ವ, ಹಾಗೆ ಏನಾದರೂ ಮಾಡೋಣ ಸ್ವೀಟು ಅಂತ ಹೇಳ್ಬಿಟ್ಟು ಈ ಥರ ನೋಡಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಮನೆಯಲ್ಲೂ ಅಷ್ಟೇ ತುಂಬಾ ದಿನ ಆಯಿತು ಒಬ್ಬಟ್ಟು ಮಾಡಿ. ಅಂದ್ಕೊತಾ ಇದ್ದೆ ಯಾವಾಗಾದರೂ ಒಬ್ಬಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಇವ್ರೂ ಬಂದರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಸಮಯನೂ ಕೂಡಿ ಬಂತು ನೋಡಿ. ಈ ಥರ ಒಬ್ಬಟ್ಟಿಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ದೊಡ್ಡ ಮಗನಿಗೆ ರಜೆ ಇತ್ತು ಅವಾಗ. ಇನ್ನು ಮತ್ತು ನನ್ನ ಚಿಕ್ಕ ಮಗ ಕಾಲೇಜ್ಗೆ ಹೋಗಿದ್ದ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಅದೊಂದು ಇದೊಂದು ಕೆಲಸ ಮಾಡಿಕೊಂಡು ಮತ್ತು ಇಲ್ಲಿ ಬಂದ್ಬಿಟ್ಟು ಈ ಥರ ಒಬ್ಬಟ್ಟಿಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ಕಣಕ ಎಲ್ಲನೂ ಅಂದರೆ ಮೈದಾ ಹಿಟ್ಟೆಲ್ಲನೂ ಕಲಸಿ ಒಂದು ಕಡೆ ಇಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಕಡಲೆಬೇಳೆನ ಕುದಿಸ್ಕೊಂಡು ಹಾಗೆ ಅದಕ್ಕೆ ಬೆಲ್ಲ ಹಾಕಿ ಮತ್ತು ಹಸಿ ಕೊಬ್ಬರಿ ಇದು ಏಲಕ್ಕಿ ಹಾಕಿ ಈ ಥರ ರುಬ್ಬಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಂಬಿಟ್ರೆ ಒಂದೇ ಸಲ ನಾವು ನೀಟಾಗಿ ಹೊತ್ಕೋಬೋದು ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಬರ್ತಾರೆ ಅಂದರೆ ಸಡನ್ನಾಗಿ ಬಂದು ಹೊರ್ಟೋದ್ರೆ ಅಯ್ಯೋ ಏನು ಮಾಡಿರಲಿಲ್ಲ, ಬಂದರು ಏನು ಮಾಡೋಕ್ಕಾಗಲಿಲ್ಲ, ಮಾಡಿಡಬೇಕಾಗಿತ್ತು ಅನ್ನೋ ಫೀಲಿಂಗ್ ಇರುತ್ತೆ. ಈ ಥರ ಗೊತ್ತಿದ್ದರೆ ಮೊದಲೇ ಈ ಥರ ಏನೋ ನಮ್ಮ ಕೈಲಾದ ಮಾತ್ರ ನಾವು ಮಾಡ್ಬೋದಲ್ವ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಇಷ್ಟಪಟ್ಟೆ ಮಾಡಿದೆ. ಅದು ಅವರು ಎಲ್ಲನೂ ನಮ್ಮ ಭಾವನ ಮಗಳು ಮತ್ತು ಅಳಿಯ ಇಬ್ಬರು ಬಂದಿದ್ದರು. ಅವ್ರ ಮನೆ ಗೃಹ ಪ್ರವೇಶ ಇತ್ತು. ಇನ್ನು ಮಗಳೇನೋ ಬರ್ತಾ ಇರ್ತಾಳೆ ಅವಾಗ ಹಬ್ಬಕ್ಕೆ ಎಲ್ಲನೂ. ಅಳಿಯ ಬಂದ್ಬಿಟ್ಟು ಈಗಲೇ ಬರ್ತಾ ಇರೋದು. ಅದಕ್ಕೆ ಇನ್ನು ಅದು ಮೊದಲನೇ ಸಲ ಬರ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಒಬ್ಬಟ್ಟನ್ನೆಲ್ಲ ರೆಡಿ ಮಾಡಿದೆ. ಇನ್ನು ಅವರೂ ಕೊಟ್ಟು ಬೇಗನೆ ಹೊರಟ್ರು. ಇನ್ನು ಸ್ವಲ್ಪ ದೂರನೇ ಹೋಗ್ಬೇಕಲ್ವ, ಅದು ಬೇರೆ ಗಾಡಿನಲ್ಲಿ ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ಬೇಗ ತಿಂದ್ಬಿಟ್ಟು ಹಾಗೆ ಪತ್ರಿಕೆ ಕೊಟ್ಬಿಟ್ಟು ಹಾಗೆ ಹೊರಟೋದ್ರು. ನನಗೆ ಗಿಫ್ಟ್ ಅಂತ ಸ್ಯಾರಿನೂ ಅವರೇ ಕೊಟ್ಟಿದ್ದಿದ್ದು. ಏನಕ್ಕಮ್ಮ ಅಂದರೆ ಇರಲಿ ತಗೊಳ್ಳಿ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಕೊಟ್ಟರು. ಇನ್ನು ಆವಾಗ ಬಂದ್ಬಿಟ್ಟು ಅವ್ರಿಗೆ ಆಗೋಷ್ಟು ಮಾತ್ರನೇ ನಾನು ಮಾಡಿದ್ದೆ. ಅಂದರೆ ಎಲ್ಲನೂ ಜಾಸ್ತಿ ಹೂರಣ ಎಲ್ಲನೂ ಮಾಡಿದ್ದೆ ಜಾಸ್ತಿನೇ, ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗಿದ್ದಾದಮೇಲೆ ನಾನು ಸ್ನಾನ ಎಲ್ಲನೂ ಮುಗಿಸಿ ಇವಾಗ ಇನ್ನು ಅಂದರೆ ಒಂದು 3 o'clock 4 o'clock ಮಧ್ಯೆ ಬಂದ್ಬಿಟ್ಟು ಇಲ್ಲಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಇನ್ನೂ ಟೈಮ್ ಆಗಿತ್ತೇನೋ, ಅಂದರೆ ಇವಾಗ ಮಾಡಿದ್ರೆ ಸ್ವಲ್ಪ ಬಿಸಿ ಆ ಥರ ನನ್ನ ಮಗನೂ ಬರ್ತಾನೆ, ಹಾಗೆ ನಮ್ಮವ್ರೂ ಬರ್ತಾರೆ, ಅವ್ರಿಗೂ ಆಗತ್ತೆ ಅಂತೇಳ್ಬಿಟ್ಟು ಇನ್ನು ನಾನು ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗನೂ ಬಂದ, ಅವನೇ ವಿಡಿಯೋ ಮಾಡ್ತಾಯಿರೋದು. ಇಲ್ಲಿ ಬಂದ್ಬಿಟ್ಟು ನೋಡಿ, ಅಂದರೆ ಅದೇ ಬೆಳಗ್ಗೆನೇ ಅವರು ಬರ್ತಾರೆ ಅಂತೇಳ್ಬಿಟ್ಟು ಬೇಗನೆ ರೆಡಿ ಮಾಡಿದ್ದೆ. ಒಂದು 10 ಮಾಡಿದ್ದೆ ಬೆಳಗ್ಗೆ ಅವರು ಬರೋಷ್ಟರೊಳಗಡೆ. ಮತ್ತು ಉಳಿದಿದ್ದನ್ನು ನೈಟಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮವ್ರಿಗೂ ಇಷ್ಟನೇ ಒಬ್ಬಟ್ಟು ಅನ್ನೋದು, ಮತ್ತು ನನ್ನ ಚಿಕ್ಕ ಮಗನಿಗೂ ಇಷ್ಟನೇ. ಅದಕ್ಕೋಸ್ಕರನೇ ನಾನು ಹೀಗೆ ವಿಡಿಯೋ ನೋಡ್ತಾ ಇದ್ದರೆ ಮಾಡಬೇಕು ಯಾವಾಗಾದರೂ ಅಂತ ಅಂದ್ಕೊಳ್ತಾ ಇದ್ದೆ. ಹೇಗೋ ಇವಾಗ ಮಾಡಿದೆ. ಹಾಗೆ ಅವ್ರಿಗೂ ಆಗುತ್ತೆ, ನೆಂಟರಿಗೆ, ಹಾಗೆ ನಮಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೋಡಿದ್ರಲ್ಲ, ಏನಾದರೂ ಅಬ್ಸರ್ವ್ ಮಾಡಿದ್ರೆ ಇದು ಫ್ರಾಕು ಬಂದ್ಬಿಟ್ಟು ನಾನೇ ಸ್ಟಿಚ್ ಮಾಡಿದ್ದು. ಅದು ಸ್ಯಾರಿನಲ್ಲಿ ಇದು ಸ್ವಲ್ಪ ಭಾರ ಇರುತ್ತೆ ಸ್ಯಾರಿ ಅನ್ನೋದು. ಹಾಗೆ ಈ ನಡುವೆ ಸ್ಯಾರಿ ಹಾಕ್ಕೊಳ್ಳೋಕ್ಕೆ
ಆಗ್ತಾಯಿಲ್ಲ. ಹೇಗಿದ್ರು ಮನೆಯಲ್ಲೇ ಇರ್ತೀನಿ. ಅದು ಬೇರೆ ಈ ಥರ ಲಾಂಗ್ ಡ್ರೆಸ್ಸು ಆ ಕಡೆ ನೈಟಿನೂ ಅಲ್ಲದೆ ಈ ಕಡೆ ಡ್ರೆಸ್ಸು ಅಲ್ಲದೆ ಆ ಥರ ಲಾಂಗು ಹಾಕ್ಕೊತೀನಲ್ವ, ಅದಕ್ಕೋಸ್ಕರ ಇದೇ ಥರ ಸ್ಟಿಚ್ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ ತುಂಬ ದಿನಗಳಿಂದ ಅಂದ್ಕೊತಾ ಇದ್ದೆ. ಸರಿ ಅಂತೇಳ್ಬಿಟ್ಟು ಅಂದರೆ ನನಗಿವಾಗ ಒಂದು 3-4 ಡ್ರೆಸ್ಸುಗಳು ಬಂದಿದ್ದಾವೆ ಈ ಥರ ಸ್ಟಿಚ್ ಮಾಡಬೇಕು ಅಂತ. ನಾನು ಇದು ಬಂದ್ಬಿಟ್ಟು ಬೇರೆ ಥರ ಅಂದರೆ ಅಂಬ್ರೆಲಾ ಕಟ್ಟು ಅಲ್ಲ ಮತ್ತು ಫ್ರಿಲ್ಸ್ ಇಟ್ಟು ಹೊಲಿಯೋದು ಅಲ್ಲ, ಬೇರೆ ಥರ ಸ್ಟಿಚ್ ಮಾಡಿದೆ. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನಗಳಿಂದ ಇದೇ ಥರನೇ ಅಂದ್ಕೊಂಡಿದ್ದು. ಅಂದರೆ ಕೆಳಗಡೆ ಬಾರ್ಡ್ರು ಎಲ್ಲ ಇರುತ್ತಲ್ವ, ಅದನ್ನು ಕಟ್ ಮಾಡ್ದಿರ ಹಾಗೆ ಫ್ರಿಲ್ಸು ಹಿಡ್ದಿರ ಟ್ರೈ ಮಾಡೋವಂಥದ್ದು. ಇವಾಗ ಸ್ವಲ್ಪ ದಪ್ಪ ಇರೋವರು ಅಂದ್ಕೊಳ್ಳಿ, ಆ ಫ್ರಿಲ್ಸು ಆ ಥರ ಎಲ್ಲ ಇಟ್ಟರೆ ಒಂಥರ ಹೊಟ್ಟೆ ಎಲ್ಲನೂ ದೊಡ್ಡದ ಥರ ಆ ಥರ ಎಲ್ಲ ಕಾಣುತ್ತೆ. ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಕಟ್ ಮಾಡಿರೋದು ತೋರಿಸ್ತಾ ಇಲ್ಲ, ಆಗಲಿಲ್ಲ. ಹೀಗೆ ಅಂದರೆ ನಾನೇನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋದಿಲ್ಲ. ಏನಾದರೂ ಈ ಥರ ಮಾಡಬೇಕು ಅಂದರೆ ಮಾಡಿಬಿಡ್ತೀನಿ. ಆ ಟೈಮಲ್ಲಿ ವಿಡಿಯೋ ಮಾಡ್ಕೋಬೇಕು, ಅದು ಅರೇಂಜ್ ಮಾಡಬೇಕು, ಇದು ಅರೇಂಜ್ ಮಾಡಬೇಕು ಅನ್ನೋ ಇದು ಇರೋದಿಲ್ಲ. ಯಾವುದೇ ಕೆಲಸ ಆಗಲಿ ನಾನು ಮಾಡಬೇಕು ಅಂತ ಹೇಳಿದರೆ ಮಾಡಿಬಿಡ್ಬೇಕು. ಮತ್ತೆ ಅಂದರೆ ಅದು ಹಾಗೇ ಹೊರಟೋಗುತ್ತೆ. ಅದಕ್ಕೆ ಹಾಕ್ಕೊಂಡಿದ್ದೆ ಮತ್ತು ಬಾ ಮಮ್ಮಿ ಎಲ್ಲ ಫುಲ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೇನೆ. ಹಾಗೆ ನಾನು ವಿಡಿಯೋ ಮಾಡಿರಲಿಲ್ವಲ್ಲ, ಅದಕ್ಕೆ ಈ ಥರ ಪೋಸ್ ಕೊಡ್ತಾಯಿದ್ದೀನಿ. ಅಂದರೆ ಈ ಥರದ್ದು ನೋಡಿದ್ರೆ ನಾವು ಅವ ಚಿಕ್ಕವರಿದ್ದಾಗ ಸುತ್ತ ರೌಂಡ್ ತಿರುಗಿಬಿಟ್ಟು ಈ ಥರ ಕೂತ್ಕೊಂಡ್ರೆ ಇದು ದೊಡ್ಡದಾಗಿ ಬರುತ್ತಲ್ವ, ಅದು ನೆನಪಾಗುತ್ತೆ. ಅದಕ್ಕೆ ಆ ಥರ ಪೋಸ್ ಕೊಡ್ತಾಯಿದ್ದೆ. ಮತ್ತು ನೋಡಿ ಊಟ ಬಂದ್ಬಿಟ್ಟು ಈ ಥರ ಆಗಿತ್ತು. ಅಂದರೆ ಅವ್ರಿಗೂ ಅಷ್ಟೇ ಅನ್ನ, ಒಬ್ಬಟ್ಟು ರಸಮು, ಒಬ್ಬಟ್ಟು ಮತ್ತು ಬಜ್ಜಿ ಬೋಂಡ ಈ ಥರ ಮಾಡಿ ಕೊಟ್ಟಿದ್ದಿದ್ದು ಅಂಥದ್ದು. ಇನ್ನು ನಮ್ಮವ್ರೂ ಬರೋ ಟೈಮ್ ಆಗಿತ್ತಲ್ವ, ಅವ್ರಿಗೂ ಒಬ್ಬಟ್ಟು ಇಟ್ಟಿದ್ದೀನಿ. ಹಾಗೆ ರೈಸು ಮತ್ತು ರಸಮ್ಮು, ಬೋಂಡ, ಅವ್ರಿಗೆ ಹೀರೆಕಾಯಿ ಬಜ್ಜಿ, ಈ ಥರ ಕ್ಯಾಪ್ಸಿಕಮ್ ಬಜ್ಜಿ ಅದೇ ಜಾಸ್ತಿ ಮಾಡೋದು. ಹೆಲ್ತ್ಗೂ ಒಳ್ಳೇದಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಅದ್ರ ಕೆಳಗಡೆ ಮೇಲ್ಗಡೆ ಪ್ಲೇಟಲ್ಲಿ ಬೋಂಡ ಆ ಥರ ಎಲ್ಲ, ಮತ್ತು ಮಜ್ಜಿಗೆ ಇಟ್ಟಿದ್ದೀನಿ. ಮತ್ತು ನಮ್ಮವ್ರು ಬಂದಾಗ ಜೋಳ ತೊಗೊಂಬಂದಿದ್ರು, ಅದನ್ನು ಅಷ್ಟೇ ಕುಕ್ಕರಲ್ಲಿ ಹಾಕಿ 2 ವಿಸಿಲ್ಸ್ ಬರೋ ಥರ ಕೂಗಿಸಿ ಅದನ್ನು ಹಾಕಿದ್ದೆ. ಹಾಗೆ ಹಾಲೂ ಕೇಳ್ತಾರೆ, ಅದನ್ನು ಒಂದು ಲೋಟ ಕೊಟ್ಟು ಮತ್ತು ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ಇನ್ನು ಇದು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಅವತ್ತು ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಥರ ಸಣ್ಣ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ.